ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಇನ್ಸ್ಟ್ಯಾಂಟ್ ಸೆಟ್ ದೋಸೆ ಮಾಡ್ತಾ ಇದ್ದೀನಿ. ಈಗ ನಾನು ರಾತ್ರಿ ಉಳಿದಿರೋ ಅನ್ನನ ಒಂದು ಬಟ್ಲು ತೊಗೊಂಡಿದ್ದೀನಿ, ಹಾಗೆ ಒಂದು ಕಪ್ಪು ರವೆ ತೊಗೊಂಡಿದ್ದೀನಿ. ಸೊ ಈ ಥರ ರಾತ್ರಿ ಅನ್ನ ಉಳ್ಕೊಂಡಾಗ ಬೆಳಗ್ಗೆ ಎದ್ದ ತಕ್ಷಣ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚಿಸ್ಬೇಕಾದ್ರೆ ಈ ಥರ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಸೆಟ್ ದೋಸೆ ಹೋಟೆಲೆಲ್ಲ ಹೇಗೆ ಸಿಗುತ್ತೋ ಸೇಮ್ ಅದೇ ಥರ ಸಿಗುತ್ತೆ. ನಾನಿಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ತೆಂಗಿನಕಾಯಿ ಒಡೆದಾದ್ಮೇಲೆ ಆ ತೆಂಗಿನಕಾಯಿ ಚಿಪ್ಪಿಂದ ಹೊರಗಡೆ ತೆಗೆಯೋದೇ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ನನಗೆ ಮುಂಚೆ ಅದೇ ಕಷ್ಟದ ಕೆಲಸ ಅಂತ ಅನಿಸ್ತಾ ಇತ್ತು. ನವೀನ್ ಅವ್ರನ್ನ ಕರಿತಾ ಇದ್ದೆ, ನವೀನ್ ಅದನ್ನು ಬಿಡಿಸ್ಕೊಡಿ ಅಂತ ಅಂದ್ಬಿಟ್ಟು. ಆವಾಗ ನವೀನ್ ಅವರು ಈ ಟ್ರಿಕ್ಸ್ ಬಳಸಿದ್ರು ಅಲ್ವಾ ನವೀನ್? ಇಂಥ ಐಡಿಯಾಗಳೆಲ್ಲ ನನ್ನ ಗಂಡ ಎಷ್ಟು ಚೆನ್ನಾಗಿ ತಿಳ್ಕೊಂಡು ನನಗೆ ಹೇಳ್ಕೊಡ್ತಾರೆ ಅಂದರೆ, ಎಷ್ಟು ಈಸಿಯಾಗಿ ಬರುತ್ತೆ ಅಂತ ಅಂದರೆ, ಹಿಂಗೆ ಇಟ್ಬಿಟ್ರೆ ಆರಾಮ್ಸೆ ಅದು ಬಂದ್ಬಿಡುತ್ತೆ. ಇದು ಗೊತ್ತೇ ಇರಲಿಲ್ಲ. ಈಗಲೂ ನಾನು ನವೀನ್ ಸ್ವಲ್ಪ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಬಿಡಿಸ್ಕೊಡಿ ಅಂತ ಅಂದರೆ ತಗೊಬಂದು ಹಿಂಗಿಟ್ರು. ಸೊ ಲೈವಾಗಿ ನಿಮ್ಮ ಜೊತೆ ಹಿಂಗೆ ಶೇರ್ ಮಾಡೋಣ ಈ ಟಿಪ್ಸ್ನ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಒಂದು ಮ್ಯಾಕ್ಸಿಮಮ್ ಒಂದು 5 ಮಿನಿಟ್ಸ್ ಬೇಕನ್ನ? 5 ಮಿನಿಟ್ಸ್ ಬೇಡ, 2 to 3 ಮಿನಿಟ್ಸ್. 1 ಮಿನಿಟ್ ಆಗಿದೆ ಈಗ. ಹಾಂ, ಇನ್ನೊಂದು ನಿಮಿಷನಾ? ಇನ್ನೊಂದು ನಿಮಿಷ ಆದರೆ ಏನಿಲ್ಲ, ಆಗಲೇ ಬಂದ್ಬಿಡುತ್ತೆ ಈಸಿ. ಇಲ್ಲಿ ಆಲ್ರೆಡಿ ಓಪನ್ ಆಗ್ತಾ ಇದೆ. ನೋಡು, ಬಿಡಿಸ್ಕೊಂತು ನೋಡಲಿ. ಅಷ್ಟೇನಾ? ಓಪನ್ ಇಲ್ಲಿ ನೋಡು, ಓಪನ್ ಆಯ್ತು. ಓಕೆ, ನೋಡಿ, ಅಷ್ಟೊತ್ತು ಮಾಡಂಗಿಲ್ಲ, 1 ನಿಮಿಷ ಸಾಕು ಅನ್ಸುತ್ತೆ. ನೀನು ವಿಡಿಯೋ ಮಾಡ್ತಾ ಇದ್ರೆ ನಾನು ಸುಮ್ಮನೆ ಈ ಕಡೆ ನಿನ್ನ ಕಡೆ ಗಮನ ಕೊಟ್ಟೆ. ಅಷ್ಟೊತ್ತು ಮಾಡಂಗಿಲ್ಲ. ಓಪನ್ ಮಾಡ್ತೀನಿ ನೋಡಿಲ್ಲ, ಆಗಲೇ ತೆಗೀರಿ ನೋಡಿ. ಸುಡುತ್ತೆ, ಗಂಟೆ ಸುಡುತ್ತೆ. ಅದಕ್ಕೊಂದು ಬಟ್ಟೆ ಹಿಡ್ಕೊಬೇಕು. ಹಿಂಗೆ ಬಟ್ಟೆ ಹಿಡ್ಕೊಂಡ್ರೆ ನೋಡಿ ಎಷ್ಟು ಈಸಿಯಾಗಿ ಬಂದ್ಬಿಡುತ್ತೆ ಗೊತ್ತಾ? ಸುಡುತ್ತೆ ಅಂತ ಬಟ್ಟೆ ಹಿಡ್ಕೊಳ್ಳೋದು. ಸಖತ್ ಸುಡ್ತಾ ಇರುತ್ತೆ ಅದು. ಕಾದಿರುತ್ತಲ್ಲ ನೋಡಿ, ಮುಂದೆ ಬಿಡ್ತು. ಎಷ್ಟು ಈಸಿಯಾಗಿ. ಈಸಿ. ಹಾಂ, ಇದೆಲ್ಲ ಗೊತ್ತಿದ್ರೆ ನಿಜ ಅಡುಗೆ ಮನೇಲಿ ಕೆಲಸ ಮಾಡೋದು ಈಸಿ ಆಗುತ್ತೆ. ಸೊ ಚಟ್ನಿ ಮಾಡೋಣ ಈಗ. ಹೇಳ್ಕೊಡ್ತಾ ಇರ್ತೀನಿ, ಕಲ್ತ್ಕೋತಾ. ಏನೋ ನಿಮ್ಮಿಂದ ನಾವು ಒಂದು ಸ್ವಲ್ಪ ತಿಳ್ಕೊತಾ ಇದೀವಿ, ನಮ್ಮ ಫ್ರೆಂಡ್ಸು ಒಂಚೂರು ತಿಳ್ಕೊಂತಾರೆ. ಅದ್ರ ಬಗ್ಗೆ ಕೈಯೆಲ್ಲ ಏಟ್ ಮಾಡ್ಕೊಂಡು ಹಿಂಗೆಲ್ಲ ಅನ್ಕೊಂಡು ನಿಜ ಕಷ್ಟ ಅದು. ಚಾಕು ಆ ರುಬ್ಬಿದಿನೆಲ್ಲ ಅದನ್ನ ಒಂದು ಬೌಲ್ಗೆ ಹಾಕೋಬೇಕು. ಬೌಲ್ ಇಟ್ಟಿದ್ನೆಲ್ಲ ತಗೊಂಡು ಅದನ್ನ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟನ್ನು ಅದಕ್ಕೆ ರುಬ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸೋಡಾ ಮತ್ತು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನಮಗೆ ದೋಸೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಗೊತ್ತಿರುತ್ತಲ್ಲ, ದೋಸೆ ಹಿಟ್ಟಿಗೆ ಯಾವ ಥರ ಬೇಕು ಆ ಥರ. ಒಂದು ರಾತ್ರಿ ಉಳಿದಿರೋಂಥ ಅನ್ನ ವೇಸ್ಟ್ ಆಗೋವಂಥ ಟೆನ್ಷನ್ ವೇಸ್ಟ್ ಆಗಿಬಿಡುತ್ತಲ್ಲ, ಉಳ್ಕೊಂಬಿಡ್ತು, ಅನ್ನ ತಿನ್ನೋದಕ್ಕೆ ಬೇಜಾರಾಗುತ್ತೆ. ಬಟ್ ಈ ಥರ ದೋಸೆ ಮಾಡಿಕೊಂಡ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಮತ್ತು ಈಸಿಯಾಗೂ ಆಗುತ್ತೆ. ಇನ್ಸ್ಟೆಂಟಾಗಿ ದೋಸೆ ತಿನ್ಬೇಕು ಅನಿಸ್ತಾ ಇದೆ, ಬಟ್ ದೋಸೆಗೆ ನೆನೆಸಿಲ್ವಲ್ಲ, ರುಬ್ಬಿಲ್ವಲ್ಲ ಅನ್ನೋ ಟೆನ್ಷನ್ ಎಲ್ಲ ಇರಲ್ಲ. ಸೊ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ಕೊಡೋದು, ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಡೋದು. ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಮತ್ತು ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ. ಬಟ್ ಬಿಸಿ ಬಿಸಿ ಇದ್ದಾಗ ತಿನ್ನಬೇಕು. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಟೆನ್ಷನ್ ಆಗ್ತಾಯಿತ್ತು, ಇದೇನಿದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಯಾವ ಥರ ಬರುತ್ತೋ ಏನೋ ಅಂತ ಅಂದ್ಬಿಟ್ಟು. ಬಟ್ ದೋಸೆ ತುಂಬ ಚೆನ್ನಾಗಿ ಬಂತು ಆ್ಯಂಡ್ ಆ ಥರ ಕೂಡ ತುಂಬ ಇಷ್ಟಪಟ್ಟ. ಸೊ ಬನ್ನಿ ಈಗ ನವೀನವ್ರಿಗೂ ಕೂಡ ಬ್ರೇಕ್ಫಾಸ್ಟ್ ಹಾಕ್ಕೊಡ್ತೀನಿ. ಅವರು ಯಾವ ಥರ ಇದೆ ಏನು ಅಂತ ಟೇಸ್ಟ್ ಮಾಡಿಬಿಟ್ಟು ಹೇಳಿ. ಇನ್ಸ್ಟೆಂಟ್ ದೋಸೆ ಮಾಡಿದ್ದೀನಿ, ಸೆಟ್ ದೋಸೆ. ಏನಾದ್ರೂ ಚೆನ್ನಾಗಿ ಮಾಡ್ಬಿಟ್ರೆ ರಿವ್ಯೂ ಕೊಡಗಂಟ ಬಿಡಲ್ಲ. ಹೇಳು. ಚಟ್ನಿ ಹಾಕೊಂತೀನಿ. ಇರು ಚಿನ್ನ, ಚಟ್ನಿ ತುಪ್ಪ ಎಲ್ಲ ಹಾಕೊಂಡು ತಿಂತೀನಿ. ಬಿಸಿ ಆಯ್ತಾ? ನೀವು ತಣ್ಣಗೆ ಮಾಡಿಸ್ಕೊಂಡು ತಿಂತೀರಾ? ಏನು ಹಿಂಗದೆ, ಸಖತ್ತಾಗೈತೆ. ಎಷ್ಟು ಇನ್ಸ್ಟೆಂಟಾಗಿ ರಾತ್ರಿ ಉಳಿದಿರೋ ಅನ್ನದಲ್ಲಿ ಅನ್ನನೂ ವೇಸ್ಟ್ ಆಗಲ್ಲ. ಸಖತ್ತಾಗಿದೆ, ಸೀರಿಯಸ್ಲಿ ಸಖತ್ತಾಗಿದೆ. ನನಗೆ ಆ್ಯಕ್ಚುಲಿ ದೋಸೆ ಇಡ್ಲಿ ಎಲ್ಲ ಇಷ್ಟ ಆಗಲ್ಲ. ಈ ಥರ ಮಾಡಿಕೊಟ್ರೆ ಒಂದು 5-6 ತಿಂತೀನಿ. ಅವನಿಗೂ ತಿನ್ನಿಸಿ, ಬೇಗ ಬೇಗ ಟೈಮ್ ಆಗುತ್ತೆ. ಚೆನ್ನಾಗಿದೆ. ಈವ್ನಿಂಗ್ 5:30 ಆಗಿದೆ. ಇವತ್ತು ರಮ್ಯಾ ಆಫೀಸಿಂದ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಾಗಾಗಿ ನಾನೇ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಜೊತೆಗೆ ಇವತ್ತು ರಮ್ಯಾ ಬರೋದಕ್ಕಿಂತ ಮುಂಚೆ ನೈಟ್ಗೆ ಡಿನ್ನರ್ನ ನಾನೇ ಏನಾದರೂ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಮ್ಯಾ ಬರೋಷ್ಟರಲ್ಲಿ ಹೋಗಿ ಚಿಕನ್ ತೊಗೊಂಡ್ಬಂದು ಎಲ್ಲ ರೆಡಿ ಮಾಡಿಕೊಂಡು ರಮ್ಯಾ ಖುಷಿ ಆಗಬೇಕು, ಅದೇ ನನ್ನ ಇಂಟೆನ್ಷನ್. ಯಾಕೆಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಆಫೀಸಿಂದ ಟೆನ್ಷನ್ ಅದು ಇದು ಬರ್ತಾರೆ. ನಾನೀಗ ಮಂತ್ ಬಿಗಿನಿಂಗಲ್ಲಿ ನಾನು ಸ್ವಲ್ಪ ಫ್ರೀಯಾಗೇ ಇದ್ದೀನಿ. ಸೊ ಹಾಗಾಗಿ ರಮ್ಮಿಂಗೆ ಇವತ್ತು ಅಡುಗೆಗೆ ರೆಸ್ಟ್ ಕೊಟ್ಟು ನಾನೇ ಮಾಡೋಣ ಅಂತಿದ್ದೀನಿ. ಬಿರಿಯಾನಿ ಸ್ಪೆಷಲ್ ಆಗಿ ಮಾಡ್ತೀನಿ, ಬನ್ನಿ ತೋರಿಸ್ತೀನಿ. ಬಿರಿಯಾನಿ ನಾವು 2-3 ಜನ ಇದ್ರೂ ನಾರ್ಮಲ್ ಆಗಿ 1 kg ಆ ಥರ ತೊಗೊತೀವಿ. ಬಟ್ ಇವತ್ತು ಕಡಿಮೆ ತೊಗೊತೀನಿ, ಯಾಕೆಂದರೆ ಒಂದೇ ಟೈಮ್ಗೆ ಆಗೋ ಥರ ಜಾಸ್ತಿ ಮಾಡೋದು ಬೇಡ. 1 ಮುಕ್ಕಾಲು kgಗೆ ಮಾಡ್ತೀನಿ.
ಸ್ಪೆಷಲ್ ಆಗಿ ನನಗೆ ಏನು ಯೂಟ್ಯೂಬ್ ನೋಡ್ತೀನಿ ಅದು ಇದು ನಾನೇ ಮಾಡ್ತಾ ಇದ್ದೆ, ಬಟ್ ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಬಟ್ ಯಾವ್ದಾದ್ರೂ ಚೆನ್ನಾಗಿ ಮಾಡೋಂಥದ್ದನ್ನ ನೋಡಿಕೊಂಡು ಇವತ್ತು ನಾನು ಟ್ರೈ ಮಾಡ್ತೀನಿ. ಅದನ್ನ ರಮ್ಯಾ ತಿನ್ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬೇಕು, ಹೋಟೆಲ್ ಆ ಥರ ಮಾಡೇ ಮಾಡ್ತೀನಿ. ಏನಂದ್ರೆ ನಾನ್ ವೆಜ್ನ ಯಾರೇ ಮಾಡಿದ್ರು ತುಂಬಾ ಚೆನ್ನಾಗಿರ್ತದೆ ಅಂತ ಒಂದು ಅನಿಸಿಕೆ. ಬಿರಿಯಾನಿ ಆಲ್ಮೋಸ್ಟ್ ಚೆನ್ನಾಗಿರ್ತದೆ. ಅದರಲ್ಲೂ ನಮ್ದೆಲ್ಲ ಯಾವ ತರ ಅಂತ ಹೇಳಿದ್ರೆ ಕುಕ್ಕರಲ್ಲಿ ಮಾಡಿದ್ರೇನೆ ತಿನ್ನೋದಕ್ಕೆ ಇಷ್ಟ ಆಗೋದು. ಓಪನ್ ಆಗಿ ಮಾಡಿದ್ರೆ ರಮ್ಮಿಂಗ್ ಆಗಲಿ ನಮಗಾಗ್ಲಿ ಇಷ್ಟ ಆಗಲ್ಲ. ಸೊ ಈಗ ನಾನು ಟೀ ಮಾಡ್ಕೊಬೇಕು. ಬನ್ನಿ, ನಾನು ಟೀ ಒಬ್ಬಂಗೆ ಅಂತ ಚಿಕ್ಕ ಪಾತ್ರೆ ಮಾಡ್ತಾ ಇದ್ದೀನಿ. ನವೀನ ಯಾಕೆ ಇಷ್ಟು ಚಿಕ್ಕ ಪಾತ್ರೆ ಮಾಡ್ತಿದ್ರೆ ಅನ್ಕೊಂಬಿಡಿ, ತೋರಿಸ್ತೀನಿ. ಸೊ ನಾನಿವಾಗ ಒಂದು ಚಿಕ್ಕ ಪಾತ್ರೆ, ಇದು ಚಿಕ್ಕ ಪಾತ್ರೆ ನೋಡಿ, ಈ ಲೋಟದಲ್ಲಿ 2 ಲೋಟ ಹಾಲು ತಗೊಂಡಿದ್ದೀನಿ. ನಾನು ಗಟ್ಟಿ ಹಾಲು ನೀರು ಒಂದು ಸ್ವಲ್ಪ ಹಾಕಿದ್ದೀನಿ, ಒಂದು ಸ್ವಲ್ಪ, ಜಾಸ್ತಿ ಏನು ಹಾಕಿಲ್ಲ. ಅದಕ್ಕೆ ನಾನು ಕಾಮನ್ ಆಗಿ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ನಾರ್ಮಲ್ ಆಗಿ 3 ರೋಸಸ್ ಟೀ ಪುಡಿ ಯೂಸ್ ಮಾಡೋದು ನಾವು, ಬೇರೆ ಯಾವುದೋ ಟೀ ಪೌಡ್ರ್ ಯೂಸ್ ಮಾಡಲ್ಲ. 3 ರೋಸಸ್. ಸೊ 1 ಟೀ ಸ್ಪೂನು ಟೀ ಪೌಡ್ರ್ ಹಾಕಿದ್ದೀನಿ ಆಯ್ತಲ್ಲ. ಜೊತೆಗೆ ಶುಗರು ನಾವು ಎಷ್ಟು ಅದರಲ್ಲಿ 2 ಲೋಟ ಮಾಡ್ತಿದ್ರೆ 2 ಸ್ಪೂನ್ ಹಾಕೊಬೋದು. ನಾನು ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಹಾಕ್ತೀನಿ ಅಷ್ಟೇ, ತುಂಬ ಹಾಕಿಲ್ಲ ಅಂತ. ಶುಗರ್ ಜಾಸ್ತಿ ಇಲ್ಲ ಅಂದರೂ ತಿನ್ನೋದಕ್ಕೆ ಕಷ್ಟ, ಕುಡಿಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಇದನ್ನ ಕಡಿಮೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಬೇಕು. ಟೀ ಪುಡಿ ಚೆನ್ನಾಗಿ ಬೇಯಬೇಕು, ಅದು ಬೆಂದಾಗ್ಲೇ ಟೀ ಮಜಾ ಕೊಡೋದು. ಸೊ ಇದೆಲ್ಲ ಬೆಂದು ನಾನು ಲೋಟಕ್ಕೆ ಹಾಕೊಂಡ್ಮೇಲೆ ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಈ ಥರ ಕುದಿ ಬಂದಮೇಲೆ ಏನು ಮಾಡಬೇಕು ಗೊತ್ತಾ, ಚೆನ್ನಾಗಿ ಕುದಿ ಬಂದಮೇಲೆ ಚೆನ್ನಾಗಿ ನಾನಂತೂ ಟೀ ಪೌಡ್ರನ್ನ ಚೆನ್ನಾಗಿ ಕುದಿಸ್ಕೊತೀನಿ. ಇಲ್ಲಾಂದರೆ ಟೀ ಕುಡ್ದಂಗೆ ಆಗಲ್ಲ ನನಗೆ, ಸ್ಟ್ರಾಂಗ್ ಆಗಿರಬೇಕು ಟೀ. ನೆಕ್ಸ್ಟ್ ಇದನ್ನ ಏನು ಮಾಡಬೇಕು ಗೊತ್ತಾ, ಫಸ್ಟು ನಾವು ಕುಡಿಯೋ ಲೋಟಕ್ಕಿಂತ ಡೈರೆಕ್ಟಾಗಿ ಕುಡಿಯೋ ಲೋಟಕ್ಕೆ ಹಾಕೊಂಬಾರ್ದು. ಫಸ್ಟು ಈ ಥರ ಒಂದು ದೊಡ್ಡ ಲೋಟಕ್ಕೆ ಟೀನ ಹಾಕೊಬೇಕು. ಸೊ ಹಾಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಿಲ್ಲ, ಆಫ್ ಮಾಡ್ತೀನಿ. ಹಾಕೊಂಡಾದ್ಮೇಲೆ ಏನು ಗೊತ್ತಾ, ಇದನ್ನ ತೆಗೆದು ಆ ಕಡೆಗಿಟ್ಟು ಇದನ್ನ ನಾವೇನು ಟೀ ಕುಡಿತೀವಿ ಆ ಲೋಟಕ್ಕೆ ಈ ಥರ ನೊರೆ ಬರೋ ಥರ ಬಿಟ್ಕೊಬೇಕು. ಆಗ ಟೀ ತುಂಬ ಮಜಾ ಕೊಡುತ್ತೆ. ಟೀ ರೆಡಿಯಾಗಿದೆ, ಬನ್ನಿ ಟೀ ಕುಡಿಯೋಣ. ಆ್ಯಕ್ಚುಲಿ ಏನು ಗೊತ್ತಾ, ಈ ಥರ ನೊರೆ ಬರೋ ಥರ ಬಿಟ್ಕೊಡ್ಬೇಕು ಅಂತ ನಮ್ಮ ಅಣ್ಣ ರಮ್ಯಾ ಅವ್ರ ಬಾಬಾ ಇದ್ದಾರಲ್ಲ ಅವ್ರು ಹೇಳ್ಕೊಟ್ಟಿದ್ದು. ಆ ಥರ ಈ ಥರ ನೊರೆ ಬರೋ ಥರ ಬಿಟ್ಕೊಂಡ್ರೆ ಟೀ ಒಂಥರ ಟೇಸ್ಟಲ್ಲಿ ಚೇಂಜಸ್ ಆಗುತ್ತೆ. ಸೊ ಹಾಗಾಗಿ ನನಗೆ ಅವರು ಹೇಳ್ಕೊಟ್ಟಾಗ್ಲಿಂದ ನಾನು ಇದೇ ಥರ ಟೀ ಯಾರಿಗೆ ಕೊಟ್ಟರು ನಾನು ಡೈರೆಕ್ಟ್ ಒಂದು ಯಾರ್ಯಾರು ಟೀ ಕುಡ್ತಾರೆ ಅದೇ ಲೋಟಕ್ಕೆ ಟೀನ ಸೋರಿಸ್ಕೊಡಲ್ಲ. ಒಂದು ದೊಡ್ಡ ಲೋಟಕ್ಕೆ ಟೀನ ಸೋರಿಸ್ಬಿಟ್ಟು ಆ ಲೋಟದಿಂದ ಈ ಲೋಟಗಳಿಗೆ ಈ ಥರ ಕೊಡ್ತೀನಿ. ಸೊ ಚೆನ್ನಾಗಿರುತ್ತೆ, ಮಜವಾಗಿರುತ್ತೆ, ಸಕ್ಕತ್ತಾಗಿದೆ. ಟೀ ಕುಡಿದ್ರೆ ಕಳೆದು ಹೋಗ್ಬಿಡ್ತಾರೆ, ಆ ಥರ ಇದೆ ಸೀರಿಯಸ್ಲಿ. ಸೂಪರ್ ಇದೆ, ಯಾವ ಹೋಟ್ಲಲ್ಲೂ ಈ ಥರ ಟೀ ಸಿಗಲ್ಲ. ನಾನು ಹೆಂಡ್ತಿನ ಮಿಸ್ ಮಾಡ್ಕೊತಾ ಇದ್ದೀನಿ. ಪಾಪ ಅವಳಿದ್ರೆ ಈಗ ಡ್ಯೂಟಿಯಿಂದ ಸುಸ್ತಾಗಿ ಬಂದಿರೋಳು, ಅವಳಿಗೂ ಒಂದು ಲೋಟ ಟೀ ಕೊಡ್ತಾ ಇದೆ. ಪಾಪ ನನ್ನ ಕಂಪ್ನಿಗೋಸ್ಕರ ಅವಳೀಗ ಒಂದು ಸ್ವಲ್ಪ ಲೈಟಾಗಿ ಕೊಡು ಅಂತ ಹೇಳ್ತಾಳೆ, ಬಂದ್ಮೇಲೆ ಮಾಡ್ಕೊಡ್ತೀನಿ. ಫ್ರೆಂಡ್ಸ್, ಗಾಡಿ ಸೌಂಡ್ ಆಯಿತು, ಕರೆಂಟ್ ಬೇರೆ ಹೋಯ್ತು ನಮ್ಮ ಮನೇಲಿ. ಈಗ ಬಂದ ನೋಡ್ತೀನಿ. ಏನಮ್ಮ ಬರ್ತಾ ಕರೆಂಟ್ ಹೋಗಿಸ್ಕೊಂಡು ಬಂದಿದ್ಯಾ? ಏನಿವತ್ತು ಇಷ್ಟು ಲೇಟು? ಗಾಡಿ ಯಾವ ಕಡೆ ಆಗ್ತೆ? ಕಾರ್ ಬಂತು ನೋಡ್ದಾ? ಕಾರ್ 3:15 ಬಂತು. ಬಾ, ಸೊಳ್ಳೆ ಬರುತ್ತೆ, ಬನ್ನಿ ಒಳಗೆ ಬೇಗ ಬನ್ನಿ, ಬನ್ನಿ ಬಾಗ್ಲಾಗ್ತೀನಿ, ಬನ್ನಿ ಬೇಗ. ಕರೆಂಟ್ ಇಲ್ಲ ಈಗ, ಎಷ್ಟು ಹೋಗಿತ್ತು? ನೀವು ಬರ್ಬೇಕಾದ್ರೆ ನೋಡ್ಲಿಲ್ವಾ ಕರೆಂಟ್ ಇತ್ತು ಅಲ್ಲಿ? ಎಷ್ಟು ಗಂಟೆಗೆ ಬಂದಿದ್ಯಾ ರಮ್ಯ ಇವತ್ತು? ಟೈಮ್ ಎಷ್ಟು ಹೇಳಿ ಈಗ? 7 ಗಂಟೆ ರಮ್ಯ. ಸೊ ಪವರ್ ಹೋಗಿ ಪವರ್ ಇವಾಗ ಬಂದಿದೆ. ಸೊ ಈಗ ನಾನು ಎಲ್ಲ ಹಚ್ಕೊಂಡಾಯ್ತು, ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲೇ ಶುಂಠಿನ ಒರೆದಿಟ್ಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿನ ಗ್ರೈಂಡ್ ಮಾಡ್ಕೋಬೇಕು.
ಫ್ರೆಂಡ್ಸ್ ನಮ್ಮ ಅಪ್ಪ ಚಿಕನ್ ಬಿರಿಯಾನಿ ಮಾಡ್ತಾರೆ. ಅವ್ರ ಅಪ್ಪ ಚಿಕನ್ ಬಿರಿಯಾನಿ ಮಾಡ್ತಾರಂತೆ. ಪಾಪ ರಮ್ಯಾ ಅಂತ ಫುಲ್ ಟಯರ್ಡ್ ಆಗ್ಬಿಟ್ಟವ್ರೆ. ಸೊ ಫೈನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ ಎಲ್ಲಾ ಕಡೆ ವರ್ಕ್ ಪ್ರೆಷರ್ ಜಾಸ್ತಿನೇ ಇರುತ್ತೆ. ಏನ್ ಮಾಡೋಣ, ಹೊಟ್ಟೆಪಾಡು ಮಾಡಬೇಕು ಅಂದ್ರೆ ಕೆಲಸಗಳು ಮಾಡಲೇಬೇಕು. ಈಗ ಬಿರಿಯಾನಿ ಮಾಡ್ಬಿಟ್ಟು ಏನೇ ಕೆಲಸ ಸ್ಟ್ರೆಸ್ ಇರಲಿ ನಿಮ್ದೇ ರಾತ್ರಿ ಹೊತ್ತು ಊಟ ಮಾಡಿ ರಾತ್ರಿ ಆದಾಗ ಹಾಸಿಗೆಗೆ ಹೋಗಿ ಕಣ್ಣು ಮುಚ್ತೀವಲ್ಲ, ಅಪ್ಪ ನಾಳೆ ಟೆನ್ಷನ್ ನಾಳೆ ಬಿಟ್ಬಿಡಿ, ಇವತ್ತು ದಿನ ಮುಗಿಸಿದ್ವ ಅನ್ನೋ ಸಮಾಧಾನ ಒಂಥರ. ಅದಕ್ಕೆ ಬೆಳಗ್ಗೆ ಈಗ ಬಾಕ್ಸ್ ತಗೊಂಡೋಗಿರ್ತಾರೆ, ಬಾಕ್ಸ್ ಊಟ ಸ್ಯಾಟಿಸ್ಫೈ ಆಗಿರಲ್ಲ. ಹಾಗಾಗಿ ಈಗ ನೈಟ್ ಟೈಮು ಮನೆ ಹಾಗೆ ಫ್ರೆಶ್ ಆಗಿ ಬೆಳಿಗ್ಗೆ ತಿಂಡಿನೂ ಹತ್ರ ತಿಂದಿರ್ತಾರೆ. ಹೊರಗಡೆ ಆಫೀಸ್ಗೆ ಹೊರಡ್ಬೇಕು, ಟೈಮ್ ಆಗೋಯ್ತು ಅನ್ನೋ ಟೆನ್ಷನ್ ಅಲ್ಲಿ. ಅದೊಂದೇ ಇವತ್ತು ದೋಸೆ ಮಾಡಿದ್ರಿಂದ ಅಲ್ಲೇ ಹೆಂಗಾಗ್ಬಿಡ್ತು ಅಂದ್ರೆ ಪರಿಸ್ಥಿತಿ, ಇವತ್ತು ಲೇಟ್ ಆಗ್ಬಿಟ್ಟಿತ್ತು ಅವ್ರಿಗೂ. ಅಲ್ಲೇ ದೋಸೆ ಉಳ್ಕೊಳ್ಳೋದು, ಅಲ್ಲೇ ತಿನ್ನೋದು, ಕಿಚನ್ ಅಲ್ಲೇ ನಿಂತ್ಕೊಂಡು ತಿಂಡಿ ಮಾಡ್ಕೊಂಡು ಹೋಗಿರೋದು ಇವತ್ತು ರಮ್ಯಾ. ಸೊ ಇನ್ನು ಮಧ್ಯಾಹ್ನ ಹೊತ್ತು ಕೇಳ್ಬೇಕಾ ದೋಸೆ ಬಿಸಿ ಇದ್ದಾಗಲೇ ತಿನ್ನಕ್ಕಾಗಲ್ಲ, ಏನೂ ಮಾಡಕ್ಕಾಗಲ್ಲ. ಬಾಕ್ಸ್ ತಗೊಂಡು ಹೋಗೋರ್ ಕತೆ ಎಲ್ಲ ಅದೇನೆ. ಮನೇಲಿ ಇತ್ಕೊಂಡು ಬಿಸಿ ಬಿಸಿ ಊಟ ಮಾಡ್ತಾರಲ್ಲ ಅವ್ರದ್ದೇ ಬೆಸ್ಟ್. ಸೊ ಹೆಚ್ಚಿಬಿಟ್ಟು ಹಿಂಗೆ ಒಳ್ಳೆ ಬಂದ್ರು, ಚಿಕನ್ ಅಂಗಡಿ ಕ್ಲೋಸ್ ಆಗ್ಬಿಡುತ್ತೆ. ನಾನು ಹೋಗಿ ಚಿಕನ್ ತಗೊಂಡ್ ಬರ್ತೀನಿ, ಸ್ವಲ್ಪ ಹೊರಬಿಟ್ಟು ರುಬ್ಬಿಟ್ಟು. ಈಗ ಆಮೇಲೆ ಚಿಕನ್ ಅಂಗಡಿ ಕ್ಲೋಸ್ ಆದ್ರೆ ನಾವು ನಮ್ಮದೇ ಊಟಿಂದ ಆರ್ನಹಳ್ಳಿಗೆ ಹೋಗ್ಬೇಕಾಗುತ್ತೆ, ಇಲ್ಲ ರಾಜ್ಕುಮಾರ್ ರೋಡ್ಗೆ ಹೋಗ್ಬೇಕಾಗುತ್ತೆ. ಸೊ ಅಷ್ಟೊಂದು ದೂರ. ಹಾಗಾಗಿ ನಾನು ಸ್ವಲ್ಪ ಅಡುಗೆ ಮಾಡೋದೆಲ್ಲ ನಿಧಾನ. ಶುಂಠಿನ ನಾನು ತೊಳೆದ್ಬಿಟ್ಟು ಹಾಕ್ತಾರೆ ಕೆಲವರು, ನಾನು ಫುಲ್ಲು ಸಿಪ್ಪೆ ಎಲ್ಲ ಒರೆಯವರಿಗೂ ಬಿಡಲ್ಲ. ಆ ಥರ ಸ್ವಲ್ಪ ಡೀಪ್ ಕ್ಲೀನ್ ಜಾಸ್ತಿ. ನಾನು ಇಷ್ಟೊಂದು ಡೀಪಾಗಿ ತೆಗಿಲಿಲ್ಲ ಅಂದ್ರೂ ಆಗುತ್ತೆ, ಬಟ್ ನನಗೆ ಮನಸ್ಸು ಕೇಳಲ್ಲ. ಸ್ವಲ್ಪ ಜಾಸ್ತಿ ವೇಸ್ಟ್ ಆಗೋ ಪರವಾಗಿಲ್ಲ, ಮೇಲ್ಗಡೆ ಎಲ್ಲ ಹೊರ್ದಾಕ್ಬಿಡ್ಬೇಕು ನಾನು. ಫ್ರೆಂಡ್ಸ್, ಈಗ ತಾನೇ ಹೋಗಿ ಚಿಕನ್ ಅಂಗಡಿಲಿ ಚಿಕನ್ ತಗೊಂಡು ಕೊತ್ತಂಬರಿ ಮತ್ತು ಪುದೀನ ತೊಗೊಬಂದೆ. ಕೊತ್ತಂಬರಿ ಅಷ್ಟೇ ಇದ್ದಿದ್ದು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಬಿಟ್ಕೊಂಡಿದ್ದೀನಿ. ರುಬ್ಬಿಟ್ಟು ಎಲ್ಲನೂ ಒಂದು ಕಡೆಗೆ ಇಟ್ಕೊಂಡೆ, ಆಯಿತಾ. ಈಗ ಮಾಡಬೇಕು, ಸ್ವಲ್ಪ ಹೊರಗಡೆ ಹೋಗೋದು ಇದೆ, ಹೊರಗಡೆ ಹೋಗ್ಬಿಟ್ಟು ಬರಬೇಕು. ಇದೆಲ್ಲ ಇಟ್ಕೊಂಡಿದ್ದೀನಿ. ಒಂದು ಟೊಮೊಟೊ ಹಚ್ಕೊಬೇಕು, ಟೊಮೊಟೊ ಹಚ್ಕೊತೀನಿ. ಸದ್ಯಕ್ಕೆ ಮುಚ್ಚಿಟ್ಟಿರ್ತೀನಿ. ಹಾಗೆ ರಮ್ಯಾ ರೆಡಿ ಆಗ್ತಾ ಇದ್ದಾರೆ. ಏನು ಗೊತ್ತಾ ರಮ್ಯಾ, ಈ ಕಡೆಗೆ ಬನ್ನಿ. ಇಲ್ಲಿ ನಿನ್ನ ಮಗ ಏನು ಮಾಡ್ತಾನೆ ಗೊತ್ತಾ? ಇಲ್ಲಿ ಏನು ಮಾಡ್ತಿದ್ದೀಯಪ್ಪ? ಹಲೋ, ಎಕ್ಸ್ಕ್ಯೂಸ್ ಮೀ, ಏನದು? ಐ ಲವ್ ಯು ಐ ಲವ್ ಅಪ್ಪ. ಅಯ್ಯೋ ರಮ್ಯಾ, ಮನಸ್ಸು ಎಷ್ಟು ಅಂತ ಕೇಳ್ತಾನೆ ಅವನು. ಪೆನ್ಸಿಲಲ್ಲಿ ಐ ಲವ್ ಅಪ್ಪ ಅಂತ ಬರ್ತಾನೆ. ಬಾಯ್ಲಿ ಬೇಗ ಬಾ. ಇಲ್ಲಿ ನಾನು ವೀಡಿಯೋ ಮಾಡ್ತಾ ಇದ್ದೀನಿ, ಸ್ಟಾಪ್ ಮಾಡಿ ಇಟ್ಕೊಳಕ್ಕಾಗಲ್ಲ. ಇಲ್ಲಿ ನೋಡಿಲಿ, ಪಾಸ್ ಮಾಡಿರಲಾ? ಇಲ್ಲಿ ನೋಡಿ ನಿನ್ನ ಮಗ ಏನು ಮಾಡೋನೆ. ಈ ಕಡೆಯಿಂದ ಬಾಯ್ಲಿ. ಎಷ್ಟೋ ಇಷ್ಟಪಡ್ತೀಯ ನನ್ನನ್ನು ನೀನು. ಐ ಲವ್ ಕೈ ಕಾಲ್ತಾಗಿ ಮಾತ್ರ ತವರಲ್ಲ ತಂದೆ ಇರದೆ ತಾಯಿಲ್ಲ. ನನ್ಗೊಬ್ಳು ಹೆಣ್ಮಕ್ಳಿದ್ರೆ ಅವಳು ಜಾಸ್ತಿ ಇಷ್ಟಪಡ್ತಿದ್ಲೇನೋ ನಾನು ಅನ್ಕೊಂಡಿದ್ದೆ. ಆದರೆ ನನ್ನ ಮಗ ಯಾವ ಹೆಣ್ಮಕ್ಳು ಕೊಡಲ್ಲ ಪ್ರೀತಿನ, ಅಷ್ಟು ಪ್ರೀತಿ ನನಗೆ ಕೊಡ್ತಾನೆ. ನೋಡಿ, ನಾನು ಹೊಡಿಲಿ ಬಡಿಲಿ ನನ್ನನ್ನೇ ಇಷ್ಟಪಡ್ತಾನೆ ಅವ್ನು ಜಾಸ್ತಿ. ಅಪ್ಪ, ಯಾಕೆ ನಿಂಗೆ ಐ ಲವ್ ಅಮ್ಮ ಅಂತ ಬರಿಬೇಕು ಅನ್ಸ್ಲಿಲ್ಲ? ಯಾಕಂದ್ರೆ ನಂಗೆ ತುಂಬಾ ಇಷ್ಟ ಅಲ್ಲ. ಪಪ್ಪನೇ ತುಂಬಾ ಇಷ್ಟನಾ? ಕಳ್ಳ ನನ್ನ ಮಗನೇ. ತಗೊಡ್ತೀನಿ ನನ್ನ ಮಗಂಗೆ. ಲವ್ ಯು ಮಗನೇ. ಅಯ್ಯಪ್ಪ, ಇಷ್ಟೊಂದು ದೃಷ್ಟಿ ಹೊಡೆದು ನನ್ನ ಮಗಂಗೆ. ಡ್ಯೂಟಿಯಿಂದ ಮನೆಗೆ ಬಂದು ಅರ್ಧ ಗಂಟೆ ಆಗಿಲ್ಲ. ವರ್ಕು ಯಾವಾಗಲೂ ಏನರಮ್ಮ ಯಾರು ನಿಂಗೆ ಒಂದು ಕೆಲಸ ವಹಿಸಿದ್ರೆ ಅದನ್ನು ಮಾಡೋ ತನಕ ಬಿಡಲ್ಲ ಅಲ್ವಾ ನೀನು? ಇಲ್ಲ ಫ್ರೆಂಡ್ಸ್, ಆ್ಯಕ್ಚುಲಿ ಏನಂತ ಅಂದರೆ ನನಗೆ ಮಾರ್ನಿಂಗ್ ಕೂಡ ನಾನು ಬೇಗನೆ ಹೋಗಬೇಕು. ಹಾಗಾಗಿ ನನಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮಾಡಿಟ್ಟು ಬಾಕ್ಸ್ಗೆಲ್ಲ ಹಾಕಿ ನಾನು ಮೇ ಬಿ ನಾಳೆ ಒಂದು 7:30 ಹೊರಡಬೇಕಾಗುತ್ತೆ. ಅಷ್ಟರಲ್ಲಿ ನನಗೆ ಈ ಕೆಲಸನೆಲ್ಲ ಮಾಡೋಕ್ಕಾಗಲ್ಲ. ನಂಗೆ ಏನಂದರೆ ಒಂದು ಕೆಲಸನ ಒಪ್ಕೊಂಡಿರ್ತೀನಿ ಅಂತ ಅಂದರೆ ಅದನ್ನು ಹಾನೆಸ್ಟಾಗಿ ಮುಗಿಸ್ಬೇಕು. ನಾನು ಅಲ್ಲಿವರೆಗೂ ನಂಗೆ ನಿದ್ರೆ ಬರೋದಿಲ್ಲ. ಸೊ ಈಗ ಅದಕ್ಕೇ ಬಂದು ಫ್ರೆಶ್ ಅಪ್ ಆಗಿ ಒಂದು ಕಂಟೆಂಟ್ ಒಂದು ಮಾಡೋಣ ಅಂತ ಅಂದ್ಬಿಟ್ಟು ಸ್ಯಾರಿ ಕೊಲಾಬ್ರೇಷನ್ ಮಾಡಬೇಕಿತ್ತಲ್ಲ.
ಸೊ ನಾನು ಹೇಳಿದ್ನಲ್ಲ ಇದ್ರದ್ದು ಸ್ಟಿಚಿಂಗ್ ಮಾಡಿಸಿಲ್ಲ, ಆಲ್ಟರ್ನೇಟ್ ಕಲಂಕಾರಿ ಡಿಸೈನ್ ಇರೋ ಬ್ಲೌಸ್ನ ವೇರ್ ಮಾಡಿದ್ದೀನಿ. ಸೊ ಇದು ಬಂದು ಸ್ತ್ರೀ ಕಲೆಕ್ಷನ್ಸ್ ಸಮಥಿಂಗ್ ಏನೋ ಇದೆ, ಅದು ನೋಡ್ಬಿಟ್ಟೆ ಹೇಳು, ಪರವಾಗಿಲ್ಲ. ಆಮೇಲೆ ನಾನು ನಿಮ್ಗೆ ಇನ್ನೊಂದು ಹೇಳ, ಯಾವ ಮನುಷ್ಯ ಮಾಡೋ ಕೆಲಸದಲ್ಲಿ ನಿಷ್ಠೆ ಶ್ರದ್ಧೆಯಿಂದ ಮಾಡ್ತಾರೆ ಅವ್ರಿಗೆ ಯಾವತ್ತೂ ಒಳ್ಳೇದಾಗೇ ಆಗುತ್ತೆ, ಯಶಸ್ಸು ಸಿಕ್ಕೇ ಸಿಗುತ್ತೆ. ಹೌದು, ಕಷ್ಟಪಟ್ಟು ದುಡಿಬೇಕು, ಯಾವುದು ಕೂಡ ಈಸಿಯಾಗಿ ಬರಲ್ಲ. ಸೊ ಕೆಲವ್ರಿಗೆ ಅದು ಕಾಣಿಸಲ್ಲ ನಾವ್ ಏನ್ ಮಾಡ್ತಾ ಇದೀವಿ ಅಂತ. ಇವಾಗ ನಾನು ಬಂದು ಆರಾಮ್ಸೆ ನೋಡಿ, ನಾನು ಆರಾಮ್ಸೆ ಲೀನ್ ಆಗಿ ರೆಸ್ಟ್ ಮಾಡ್ಬೋದಿತ್ತು. ಈಗ ಹೆಣ್ಮಕ್ಳು ಕಾಮನ್ ಆಗಿ ಎಲ್ಲೋ ಹೊರ್ಗಡೆಗೆ ಹೋಗೋದಕ್ಕೆ ರೆಡಿ ಆಗೋದೇ ಬೇರೆ. ಈಗ ಅವ್ರು ಕಳ್ಸಿರೋದು, ಈಗ ನೀವು ಎಲ್ಲೂ ಹೊರಗಡೆ ಹೋಗ್ತಿಲ್ಲ ಏನಿಲ್ಲ, ಬಟ್ ಅವ್ರು ಕೊಟ್ಟಿರೋದನ್ನ ಅವ್ರ ಕೆಲಸನ ನಾನು ಇವಾಗ ಸಂಜೆ ಆಲ್ರೆಡಿ 7 ಗಂಟೆಗೆ ಬಂದು 7:30 ಆಗಿದೆ. ನಾನು ರೆಡಿಯಾಗಿ ಅವ್ರು ಕೊಟ್ಟಿರೋ ಕೆಲಸನ ನಾನು ಆನೆಸ್ಟಾಗಿ ಮುಗಿಸ್ಬೇಕು ಅನ್ನೋ ಮನಸ್ಥಿತಿ ನಿಮ್ದು ಇದೆಯಲ್ಲ. ಸೊ ಅದಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಮತ್ತು ನಿನ್ನ ಗುಣ ನಾನು ಅಳವಡಿಸ್ಕೊಳ್ಳೋದಕ್ಕೆ ನನ್ನ ಜೀವನದಲ್ಲಿ ಪ್ರಯತ್ನ ಪಡ್ತೀನಿ. ಯಾಕೆಂದರೆ ನಾನು ಸ್ವಲ್ಪ ಸೋಂಬೇರಿನೇ. ನೀನು ಪ್ರತಿ ಕೆಲಸನೂ ನಂಗೆ ಹೇಳಿ ಮಾಡಿಸ್ತಿರ್ತೀಯ. ಇವತ್ತು ಹೇಳ್ದೇನೆ ಒಂದು ಮಾಡಿದ್ದೀನಿ, ನನಗೆ ಅರ್ಥ ಆಗ್ಬಿಟ್ಟು ನನಗೆ ಒಂಥರ ಬೇಜಾರಾಗ್ಬಿಡ್ತು. ನಾನು ಬೇಗ ಆಫೀಸಿಂದ ಒಂದು ಸ್ವಲ್ಪ ರೆಸ್ಟಾರು ಮಾಡಿದ್ದೀನಿ. ಪಾಪ ಅವಳು ಗಾಡಿ ಓಡಿಸ್ಕೊಂಡು ಈ ಕಡೆಯಿಂದ ಆ ಕಡೆಯಿಂದ ಹೋಗಿ ಅಷ್ಟು ಕಷ್ಟಪಡ್ತಿದ್ದಾಳೆ. ರಾತ್ರಿ ಅಡುಗೆ ಮಾಡೋ ಟೆನ್ಷನ್ ಅವಳು ಕೊಡಬಾರ್ದು ಅಂದ್ಬಿಟ್ಟು ನಾನೇ ಬಹಳ ಖುಷಿ ಆಯ್ತು. ನನ್ಗೆ ಏನ್ ಅರ್ಥ ಆಯ್ತು, ಏನ್ ಖುಷಿ ಆಯ್ತು ಗೊತ್ತಾ, ಇಷ್ಟೊತ್ತು ಹೇಳಿದ್ರಲ್ಲ ನೀವು, ನಾನು ನೀನ್ ಪಡ್ತಿರೋ ಶ್ರಮನೆಲ್ಲ ನಾನು ಒಂದ್ ಕ್ಷಣ ಯೋಚನೆ ಮಾಡಿದೆ. ಅದನ್ನ ಯೋಚನೆ ಮಾಡಿ ಅವಳಿಗೆ ಇದು ಇನ್ನೊಂದೇನೋ ಕಷ್ಟ ಆಗ್ಬಾರ್ದು ಅಂತ ಮಾಡ್ತಾ ಇದೀನಿ ಅಂದ್ರಲ್ಲ, ತುಂಬಾ ನೆನ್ನೆನೂ ನಂಗೆ ಅದು ಬೇಜಾರಾಯಿತು. ಅಷ್ಟು ಟ್ರಾವೆಲ್ ಮಾಡ್ಕೊಂಡು ಬಂದು 2 ಆಪ್ರೇಷನ್ ಮಾಡಿಸ್ಕೊಂಡು ಬ್ಯಾಕ್ ಪೇನ್ ಎಷ್ಟು ಬರುತ್ತೆ. ನಾರ್ಮಲಾಗಿ ಮನೆ ಕೆಲಸ ಮಾಡಿದ್ರೆ ಬ್ಯಾಕ್ ಪೇನ್ ಬರುತ್ತೆ. ಅಂಥದ್ರಲ್ಲಿ ನೀನು ಮನೆ ಕೆಲಸನೂ ಮಾಡಿ, ಆಫೀಸ್ ಕೆಲಸ ಮಾಡಿ, ಟ್ರಾವೆಲಿಂಗ್ ಮಾಡಿ, ಅದರಲ್ಲೂ ಟ್ರಾವೆಲಿಂಗ್ ಏನು ಡೈಲಿ 60 to 70 ಕಿಲೋಮೀಟ್ರು ಟ್ರಾವೆಲ್ ಮಾಡೋದು ಏನು ಸುಲಭದ ವಿಚಾರ ಅಲ್ಲ. ಸೊ ನೀನು ಆಫೀಸ್ಗೆ ಹೋಗ್ಬಿಟ್ಟು ಬಂದರೆ ಅಷ್ಟಾಗುತ್ತೆ. ಇನ್ನು ಅಲ್ಲಿ ಫೀಲ್ಡು ಅಂತ ಹೋದರೆ ಇನ್ನೂ ಜಾಸ್ತಿ ಟ್ರಾವೆಲ್ ಇರುತ್ತೆ, ಫೀಲ್ಡ್ ವರ್ಕೇನೆ, ಇಯರ್ ಎಂಡ್ ಇರೋದ್ರಿಂದ. ಸೊ ಹಾಗಾಗಿ ನಿಜವಾಗ್ಲೂ ನಾನು ನೋಡಿದ್ರೆ ಹೆಣ್ಮಕ್ಳ ಬಗ್ಗೆ ಭಾಳ ರೆಸ್ಪೆಕ್ಟ್ ಬರುತ್ತೆ. ಯಾಕೆಂದರೆ ಎಷ್ಟು ಕಷ್ಟಪಡ್ತಾರೆ ಹೆಣ್ಮಕ್ಳು ಜೀವನನ ಸಾಗಿಸ್ಬೇಕು ಅಂತ. ನೀನು ಒಬ್ಬಳು ಅಂತಲ್ಲ, ಪ್ರತಿ ಒಂದು ವರ್ಕಿಂಗ್ ವುಮೆನ್ಸ್ಗಳಿಗೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾವಾಗ್ಲೂ ಹೇಳ್ತಾ ಇರ್ತೀನಲ್ಲ, ವರ್ಕಿಂಗ್ ವುಮೆನ್ಸ್ ಅಂದ್ರೆ ವರ್ಕಿಂಗ್ ವುಮೆನ್ಸ್, ಹೌಸ್ ವೈಫ್ ಅಂತಲ್ಲ, ವುಮೆನ್ ಅಂದ್ರೆ ಅವ್ಳಿಗೆ ಏನೋ ಒಂದು ಶಕ್ತಿ ಇರುತ್ತೆ. ಮಕ್ಕಳು ದೊಡ್ಡವರಾಗಿದ್ರೆ ಒಂಥರ, ಇನ್ನೂ ಮಕ್ಕಳು ಚಿಕ್ಕ ಮಕ್ಕಳನ್ನ ಕಟ್ಕೊಂಡು ಆಫೀಸು ಮನೆ ಸಂಸಾರ ಅಂತ ನಿಭಾಯಿಸ್ತಾರಲ್ಲ, ಎಷ್ಟು ಕಷ್ಟ ಅಲ್ವಾ. ಇರುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ನಾನು ಅದಕ್ಕೆ ಹೇಳ್ತೀನಿ, ಕೆಲವ್ರು ಹೇಳ್ಬೋದು ನಿಮ್ಮನ್ನ ಯಾರು ಮಾಡಿ ಅಂದವರು ಇದನ್ನೆಲ್ಲ ಯಾಕೆ ಮಾಡ್ತೀರಾ ಇರಿ ಅಂತ ಹೇಳ್ಬೋದು. ಬಟ್ ನಮ್ಗೊಂದು ಪ್ಯಾಷನ್ ಇರುತ್ತೆ, ಲೈಫಲ್ಲಿ ಹಿಂಗೆ ಬದುಕಬೇಕು ಅನ್ನೋದೊಂದಿರುತ್ತೆ. ಹೆಂಗೋ ಲೈಫ್ ಆಗ್ಬಿಡುತ್ತೆ. ಈಗ ನೋಡಿ, ನಾನು ಬಂದೆ ಆಫೀಸಿಂದ, ಹೋಟ್ಲಲ್ಲಿ ಏನೋ ತರಿಸ್ಕೊಂಡು ಅಥವಾ ನಿಧಾನಕ್ಕೆ ಮಾಡ್ಕೊಂಡು ಮುಗ್ದೋಗುತ್ತೆ. ಬಟ್ ಅದಲ್ಲ, ನಾನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಆಕ್ಟಿವ್ ಆಗಿದ್ದೀನಿ. ನನ್ಗೊಂದು ಪ್ಯಾಷನ್ ಇದೆ. ಇದು ಪ್ರೊಫೆಷನಲ್ ಅನ್ನೋದು ಬಿಟ್ರೆ ಇನ್ನೊಂದು ನಂದೊಂದು ಪ್ಯಾಷನ್ ಅನ್ನೋದಿದೆ. ನನಗೆ ವ್ಲಾಗ್ಸ್ ಮಾಡೋದಿಷ್ಟ, ರೀಲ್ಸ್ ಮಾಡೋದಿಷ್ಟ. ನನಗೆ 4 ಜನ ನನ್ನನ್ನು ಐಡೆಂಟಿಫೈ ಮಾಡಿದಾಗ ನನ್ನ ಮನಸ್ಸು ಖುಷಿ ಆಗುತ್ತೆ. ಸೊ ಇದೆಲ್ಲ ಇರಬೇಕಾದ್ರೆ ಜೊತೆಗೆ ಅದಷ್ಟೇ ಅಲ್ಲ, ನಾವು ಇನ್ನೊಬ್ರಿಗೆ ಏನೋ ಒಂದು ಮೋಟಿವೇಟ್ ಮಾಡ್ತೀವಿ, ಅಥವಾ ನಮ್ಮನ್ನ ನೋಡಿ ಅವರು ಇನ್ಸ್ಪೈರ್ ಆಗಿ ಏನೋ ಒಂದು, ಅವರು ಬೆಳಗ್ಗೆಯಿಂದ ದುಡ್ಕೊಂಡು ಬಂದು ಸಂಜೆನೂ ಏನೋ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಅಥವಾ ಅವರನ್ನ ಇದನ್ನ ನೋಡಿದಾಗ ಕೆಲವ್ರಿಗೆ ಅನ್ಸ್ಬೋದು. ನನ್ಗೆ ಯಾರೋ ಒಬ್ರು ಹೀಗೆ ಮನೆ ನೋಡಕ್ ಬಂದಾಗ ಹೇಳ್ತಾ ಇದ್ರು, ನನ್ ಕೆಲವು ಸಲ ಕೆಲಸ ಮಾಡಿ ತುಂಬಾ ಟೈರ್ಡ್ ಆಗ್ಬಿಟ್ಟಿರುತ್ತೆ. ಅವಾಗ ನಾನು ನಿಮ್ಮನ್ನ ನೆನ್ಸ್ಕೊಂತೀನಿ. ರಮ್ಯಾ ಹೊರಗಡೆ ಹೋಗಿ ವರ್ಕ್ ಮಾಡ್ಕೊಂಡು ಬರ್ತಾರೆ, ಜೊತೆಲಿ ಅಷ್ಟು ಚಿಕ್ಕ ಮಕ್ಳು ನೋಡ್ಕೊಂಡು ಮನೇನೂ ಮೇಂಟೈನ್ ಮಾಡ್ತಾರೆ. ಸೊ ಅವರೇ ಅಷ್ಟು ಮಾಡ್ಬೇಕಾದ್ರೆ ನಾವುಗಳು ಹಿಂಗಂದ್ರೆ ಹೆಂಗೆ ಅಂತ ಮೋಟಿವೇಟ್ ಆಗ್ತೀನಿ ರಮ್ಯಾ ಅಂತ ಹೇಳ್ತಾ ಇದ್ರು. ಅದನ್ನ ನೋಡಿ ಖುಷಿ ಆಯ್ತು. ಸೊ ಫ್ರೆಂಡ್ಸ್, ಈಗ ಸ್ಯಾರಿ ಬಗ್ಗೆ ಹೇಳ್ಬಿಡ್ತೀನಿ ನೋಡಿ. ಇದು ಗಂಡ ಬೇರುಂಡ ಡಿಸೈನ್ ಇರೋದು. ಇದು ಈಗ ತುಂಬಾನೇ ಟ್ರೆಂಡ್, ವೈನ್ ಕಲರ್ ಇದೆ. ಆ್ಯಂಡ್ ಈ ಸ್ಯಾರಿ ನಾನು ಇನ್ಸ್ಟಾದಲ್ಲೂ ಕೂಡ ಕೊಲಾಬ್ ಮಾಡಿರ್ತೀನಿ, ಅವ್ರ ಪೇಜ್ನ ಡೈರೆಕ್ಟಾಗಿ ಕೊಲಾಬ್ ಮಾಡಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಚೆಕ್ಔಟ್ ಮಾಡಿ, ಓಕೆನಾ. ಸೊ ಈಗ ಗಂಡ ಬೇರುಂಡ ನನಗೊಂದು ಏನೋ ಡಾಲರ್ ಏನೋ ಪೆಂಡೆಂಟ್ ಮಾಡಿಸಿದ್ದೀನಲ್ಲ, ಅದೇ ಥರ. ಇದೇನಾ ಗಂಡ ಬೇರುಂಡ ಅಂದ್ರೆ? ಇದಕ್ಕೇನಾ ಜಾಸ್ತಿ KSRTC ಡಿಪಾರ್ಟ್ಮೆಂಟಲ್ಲಿ ಸಿಂಬಲ್ ನೋಡ್ತಾ ಇದ್ದೆ ನಾನು. ಓಕೆ, ಟೈಮ್ ಆಗುತ್ತೆ. ಓಕೆ, ಜಾಸ್ತಿ ಮಾತಾಡ್ಬಿಟ್ವಿ ಅನ್ಸುತ್ತೆ ನೀವು. ಅಡುಗೆ ಇವತ್ತು ಹೊಟ್ಟೆ ಹಸಿತೈತೆ ಫ್ರೆಂಡ್ಸ್, ವೆಯ್ಟ್ ಮಾಡ್ತಾ ಇದ್ದೀನಿ. ಹೆಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ನಾನು ಫಸ್ಟು ಬಾಡಿಗೆ ಮನೆ ಅಂತ ಹೋಗಿದ್ವಲ್ಲ ಬಾಬು ಮನೆಗೆ, ಅವಾಗಲೇ ಮಾಡ್ತಾಯಿದ್ರು. ಅದು ಆಗ ಮಾಡಿದ್ದೆ. ಅವಾಗೆಲ್ಲ ನಿಮ್ಮ ಅಮ್ಮನ ಬಿರಿಯಾನಿ ಅಷ್ಟೊಂದು ಮಾಡ್ತಾ ಇರಲಿಲ್ಲ. ನಿಮ್ಮ ಅಮ್ಮವ್ರ ಮನೆ ಅಂದರೆ 48 days ಏನೋ ಆಗ್ತಾನೆ ಗೃಹ ಪ್ರವೇಶ ಆಗಿತ್ತು. ಆದ್ರೂ ಅವಾಗ ಬಿರಿಯಾನಿ ಎಲ್ಲ ಅಷ್ಟು ಮಾಡ್ತಾ ಇರಲಿಲ್ಲ ನಾವು.
ಇಲ್ಲ ನವೀನ್, ನಮ್ಮ ಮನೇಲಿ ನಾವು ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಇದ್ವಲ್ಲ, ಅದ್ರಲ್ಲೂ ಅದೇ ಬೀಪ್ ಕಂಪ್ನಿ. ನಮ್ಮನೆ ಎಷ್ಟು ಬಿರಿಯಾನಿ ಬೆಂದೈತೆ ಅಂತ ಲೆಕ್ಕನೇ ಇಲ್ಲ. ಆಗ ಕಾಂತಣ್ಣ ನಮ್ಮನೇಲೆ ಇದ್ದಿದ್ದು. ಹಾ ಹಾ, ಅದು ಆ ಮನೆ ಅಲ್ಲ, ಇನ್ನು ಅದಕ್ಕಿಂತ ಮುಂಚೆ ಬಿ ಕಂಪ್ನಿ ಲೈನ್ ಮನೆಗಳು ಅಲ್ಲಿ. ಆಗ ಕಾಂತಣ್ಣ ನಮ್ಮನೇಲಿದ್ದ. ಹೋಗಿ ಬಂದು ಬಿರಿಯಾನಿ ಮಾಡ್ಸೋದು ನಾವು. ಬಿರಿಯಾನಿ ಇಲ್ಲ ಡ್ಯಾಡಿ ಒಂದ್ಸಲ ತರೋದು, ಕಾಂತಣ್ಣ ಒಂದ್ಸಲ ತರೋದು. ಯಪ್ಪ ಸಕ್ಕತ್ ಬಿರಿಯಾನಿ ಮಾಡ್ತಾ ಇದ್ದಿದ್ದು ನಮ್ಮಮ್ಮ. ಅವಾಗ ಬಿರಿಯಾನಿ ಮಾಡಿ 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 ಚೆನ್ನಾಗಿ ಎಕ್ಸ್ಪರ್ಟ್ ಆಗ್ಬಿಟ್ರು. ಮಾಡ್ತಾ ಮಾಡ್ತಾ ಅದೇನೋ ಹೇಳಲ್ವಾ, ಆಡ್ತಾ ಆಡ್ತಾ ರಾಗ ನಳ್ತಾ ರೋಗ ಅಂತ, ಹಂಗೆ. ಹೆಂಗ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಟೇಸ್ಟ್ ಹೆಂಗಿರುತ್ತೆ ನೋಡೋಣ. ಇವತ್ತು ನವೀನವ್ರು ಮಾಡ್ತಾ ಇದ್ದಾರೆ ಏನೋ ಮಾಡಿ. ಯಾವ ಯೂಟ್ಯೂಬ್ ನೋಡಿಲ್ಲ, ಏನೂ ಇಲ್ಲ ರಮ್ಯಾ. ಜಸ್ಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಗೊತ್ತು, ಹಂಗಾಗಿ ಮಾಡ್ತಾ ಇದ್ದೀನಿ. ಆ ಥರವಂಗೆ ಗಮ್ಮಂತ ಇರೋದನ್ನ ಇದು ಮಾಡಿಕೊಂಡು ಬಂದ್ಬಿಟ್ಟು ನೀವು ಗಮ್ಮಂತೈತೆ ಅಂತ. ಮೊಸರಿದೆ ಅಲ್ವಾ? ಮೊಸರು ಆ್ಯಡ್ ಮಾಡ್ತೀನಿ, ಅದಕ್ಕೆ ಇಟ್ಕೊಂಡು. ಇಂಗು ತೆಂಗು ಇದ್ರೆ ಮಂಗನ ಅಡುಗೆ ಮಾಡ್ತೀವಿ ಅಂತ ಗಾದೆ ಇದೆ ಅಲ್ವಾ? ಗಾದೆನ ಇವಾಗ ನಾವು ನಿಜ ಮಾಡೋಣ. ಇಂಗು ತೆಂಗು ಎರಡೂ ಇದೆ, ನಾನು ಮಂಗ ಹಾಕಿ ಅಡುಗೆ ಮಾಡ್ತಾ ಇದ್ದೀನಿ. ದೇವ್ರೇ ಅಡುಗೆ ಚೆನ್ನಾಗಿ ಬರ್ಲಪ್ಪ, ನಾನು ಹೆಂಡತಿ ಮುಂದೆ ಬಿಲ್ಡಪ್ ತಗೊಂತಾ ಇದ್ದೀನಿ. ಅಷ್ಟೊಂದು ಎದ್ರಕಂಡೆಲ್ಲ ಮಾಡ್ಬೇಡಿ, ಆರಾಮಾಗಿ ಮಾಡ್ರಿ. ನಾವು ಹೊಸ ಕುಕ್ಕರ್ ತಗೋಬೇಕು ನಮಗೆ. ಇದು ನಮ್ಮ ಅತ್ತೆ ಕೊಟ್ಟಿದ್ದು. ಖಾರ ಅಂದ್ರೆ ಅಪ್ಪ ಮಗನ್ಗೆ ಖಾರ ಕಡಿಮೆ ಹಾಕಿದ್ದೀನಿ. ಇವ್ರಿಗಾಗಲ್ಲ ಖಾರ, ಅತಿಯಾಗಿ ಖಾರ ಇದ್ರೆ. ನಮ್ಮ ಅಥರ್ವನೂ ಅಷ್ಟೇ. ನಮ್ಮ ಅಥರ್ವ ಖಾರ ಅಂತ ಅಂದ್ರೆ ನಂಗೆ ಬೇಜಾರಾಗ್ತಾ ಇರುತ್ತೆ. ಅದಕ್ಕೆ ನನಗೆ ಸ್ವಲ್ಪ ಸ್ಪೈಸಿಯಾಗಿ ತಿಂತೀನಿ, ನವೀನು ಅಷ್ಟೊಂದು ತಿನ್ನಲ್ಲ. ಅದಕ್ಕೆ ಸುಮ್ಮನೆ ಆಗ್ಬಿಡ್ತೀನಿ ನಾನು. ನೋಡಿ, ಏನು ಒಂದೇ ನಾನು ಏನು ಹೇಳಿಸ್ಕೊಂಡಿಲ್ಲ ನಮ್ಮನ ಹತ್ರ. ಇದ್ರ ಮಧ್ಯೆ ಸಿಲಿಂಡರ್ ಬೇರೆ ಖಾಲಿ ಆಯ್ತು, ಹೋಗಿ ಚೇಂಜ್ ಮಾಡಿ ಬಂದೆ. ಗೊತ್ತಾಯ್ತಾ ನಿಮಗೆ? ಹಾಂ, ಈಗ ತೊಳೆದಿಟ್ಕೊಂಡು ಚಿಕನ್ ಹಾಕಬೇಕು. 10 ನಿಮಿಷ ನೀರು ಸೋರಿಸ್ತೀನಿ ನೀಟಾಗಿ. ಏನು ಎಲ್ಲೋ ಹಾಕಿದ್ರಾ? ಬಿಡಿ, ಓಕೆ, ನಡೆಯುತ್ತೆ. ನೀವು ರೆಸಿಪಿನೇ ಶೇರ್ ಮಾಡ್ತಾ ಇದ್ದೀರಾ? ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಅವ್ರಿಗೆ. ನೋಡಿ ಫ್ರೆಂಡ್ಸ್, ನವೀನ್ ಅವರು ನಿಮ್ಗೆ ರೆಸಿಪಿ ಶೇರ್ ಮಾಡ್ತಾ ಇದ್ದಾರಂತೆ. ನಾವು ಬಿರಿಯಾನಿಗೆ ಎಲ್ಲ ತಪ್ಪದೇ ಪೀಸ್ ಹೊಡ್ಸೋದು. ಎಷ್ಟು ತಂದಿದ್ದೀರಾ ಚಿಕನ್? 3/4 kg. 3/4 kg. ಓಕೆ. ಈಗೇನಾಗ್ತಾ ಇದ್ದೀರಾ? ಈಗ ಸಾಲ್ಟ್ ಹಾಕ್ತಾ ಕೈ ತೊಳ್ಕೊತೀನಿ. ಹೊಟ್ಟೆ ಹಸ್ತೋಗಿದೆ. ಬಿರಿಯಾನಿ ಅಂದರೆ ಇನ್ನೂ ಬೇಗ ಹೊಟ್ಟೆ ಹಸ್ಬಿಡುತ್ತೆ. ಸಾಲ್ಟ್ ನಾನು ಹಾಕ್ತೀನಿ. ಹಾಕಿ ಆಯಿತಾ? ರಿಸಲ್ಟ್ ಮಾತ್ರ ನಾನು ಹೇಳೋದು. ಎಷ್ಟು ಟೆನ್ಷನ್ ಐತೆ ಕಂಡ್ರೆ ರಮ್ಯಾ, ಮಸಾಲೆ ಕಡಿಮೆ ಆಯ್ತಾ ಅಂತ. ಉಪ್ಪು ಖಾರ ಹಾಕ್ಸಲ್ಲ ನೀವು? ಇನ್ನೊಂದು ಖಾರದ ಪುಡಿ ಹಾಕಿ, ಇನ್ನೊಂದು ಈಗಲೂ ಹಾಕ್ಬೋದಾ? ಹಾಂ, ಇನ್ನೊಂದು ಅರ್ಧ ಸ್ಪೂನ್ ಹಾಕಿ. ಯಾಕೆ ಲೈಟಾಗಿ ಅದಕ್ಕೆ ಭಯ ಏನಿಲ್ಲ. ಹಾಂ, ಇನ್ನೊಂಚೂರು ಅರ್ಧ ಸ್ಪೂನ್ ಹಾಕಿ ಸಾಕು. ಹಾಂ, ಒಂಥರ ಟೆನ್ಷನು. ಅಷ್ಟೆಲ್ಲ ಟೆನ್ಷನ್ ಮಾಡ್ಕೊಂಡ್ರೆ ಆಗುತ್ತಾ? ಚೆನ್ನಾಗಿಲ್ಲ ಅಂದ್ರೆ ದೇವ್ರನ್ನೇ ಬೈಕೊಂಬೇಡ. ಘಮ ಘಮ ಅಂತ ಇದೆ. ಚೆನ್ನಾಗಿಲ್ಲ ಅಂದ್ರೆ ದೇವ್ರನ್ನೇ ಬೈಕೊಂಬೇಡ. ದೇವ್ರಾಣೆ ಬೈಕೊಳ್ಳಲ್ಲ ನವೀನ್. ಇಷ್ಟು ಪ್ರೀತಿಯಿಂದ ನೀವು ಮಾಡಿದಿರಲ್ಲ, ನಾನು ಯಾಕೆ ಬೈಕೊಳ್ಳ ಹೇಳಿ? ನನ್ಗೆ ಅದನ್ನ ಮಾಡ್ಕೊಳಕ್ಕೂ ಆಗ್ತಾ ಇರಲಿಲ್ಲ. ಹೋಟೆಲ್ ಊಟ ತಿನ್ನೋದಕ್ಕಿಂತ ಬೆಸ್ಟ್ ಅಲ್ವಾ? ಅವನಂತ ಅವ್ರ ಅಪ್ಪನ ಬಿಟ್ಕೊಡಲ್ಲ. ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ಮಾಡಿ ಮುಂಚಿನ. ಫ್ರೆಂಡ್ಸ್, ಸಕ್ಕದಾಗಿ ಕಾಣ್ತಾ ಇದೆ. ತಿನ್ಬೇಕೀಗ. ಬಿಸಿ ಬಿಸಿ ಬಿರಿಯಾನಿ ಮಾಡಿಕೊಟ್ಟಿದ್ದಾರೆ ನವೀನ್. ಚಿನ್ನು,
ನನಗೆ ಬೇಜಾರಾಗುತ್ತೆ ಅಂತ ಹೇಳ್ಬಾರ್ದು, ಬಟ್ ಆನೆಸ್ಟಾಗಿ ರಿವ್ಯೂ ಕೊಡು. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅನ್ನೋ, ಚೆನ್ನಾಗಿದ್ರೆ ಚೆನ್ನಾಗೈತೆ ಅನ್ನೋ. ಫ್ರೆಂಡ್ಸ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಬಿರಿಯಾನಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಒಂಥರ ಬಿರಿಯಾನಿ ಥರನೇ ಇದೆ. ನಾನು ಸ್ವಲ್ಪ ಜಾಸ್ತಿ ಸ್ಪೈಸಸ್ ಜಾಸ್ತಿ ಯೂಸ್ ಮಾಡ್ತೀನಿ. ಇವ್ರು ತುಂಬ ಕಾನ್ಷಿಯಸ್ ಆ ವಿಚಾರದಲ್ಲಿ. ಹಾಗಾಗಿ ಲೈಟಾಗಿಯೇ ಪರ್ಫೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು. ನನಗೆ ಏನು ಕಡಿಮೆ ಆಗಿದೆ ಆ ಥರ ಎಲ್ಲ ಏನೂ ಅನ್ನಿಸ್ತಾ ಇಲ್ಲ. ಅಥವಾ ನೀನು ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೇಳು. ನೋಡಿ ಫ್ರೆಂಡ್ಸ್, ನಾನು ತಿಂತಿದ್ದೀನಿ. ಪೀಸ್ಗಳೆಲ್ಲ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಯಾಕೆ ತಿನ್ನೋ? ನಿಜ, ನಾನು ಮಾಡಿರೋ ಅಡುಗೆನ ನಾನು ಹೊಗಳುತ್ತಿದ್ದೀನಿ ಅಂತಲ್ಲ, ಸೀರಿಯಸ್ಲಿ ಚೆನ್ನಾಗಿದೆ. ಹಾಗೆಯೇ ಫ್ರೆಂಡ್ಸ್, ಮನೆಗೆ ಅಂತ ಅಂದ್ಬಿಟ್ಟು ಈ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಏನಿದೆ ಇದನ್ನು ಒಂದೊಂದಾಗಿ ತರಿಸ್ತಾ ಇದ್ದೀನಿ. ಬಟ್ ನಮ್ಮ ಮಕ್ಳಿಟ್ಕೊಂಡು ನಿಜ, ಅದರಲ್ಲೂ ನಮ್ಮ ಬಂಟು ಇಟ್ಕೊಂಡು ಏನೂ ಇಡೋದಕ್ಕಾಗಲ್ಲ ಅನಿಸುತ್ತೆ. ಸೊ ನವೀನ್ ಅವ್ರು ಅದನ್ನು ಅನ್ಬಾಕ್ಸಿಂಗ್ ಮಾಡಿ ನೋಡ್ತಾ ಇದ್ದಾರೆ, ಅದನ್ನೆಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಆರ್ಯ ಆಗಲೇ ಎತ್ಕೊಂಡು ಆಟಾಡೋದಕ್ಕೆ ಶುರು ಮಾಡಿದ್ದಾನೆ. ಇದನ್ನು ನಾವು ಸ್ಟೇರ್ ಕೇಸ್ ಹತ್ರ ಇಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೆ ಪ್ಲ್ಯಾಂಟ್ಸ್ ಕೂಡ ನಾನು ಆರ್ಡರ್ ಮಾಡಿದ್ದೀನಿ, ಬರಬೇಕು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಮನೆಗೆ ಎಲ್ಲ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೀನಿ. ಬಟ್ ನಮ್ಮ ಬಂಟು ಬಿಡೋದಿಲ್ಲ. ನಾನೇನಾದರೂ ಹಿಂಗೆ ಇಟ್ಟಿದ್ರೆ ಅವ್ನು ಹಿಂಗೇನಾದ್ರು ಕಿತಾಪತಿ ಮಾಡ್ತಿರ್ತಾನೆ. ಕಮೆಂಟ್ ಮಾಡಿದ್ರಿ ಕಿತಾಪತಿ ಬಂಟು ಅಂತ ಅಂದ್ಬಿಟ್ಟು. ಹಾಗೆ ಅವನು ಸಿಕ್ಕಾಪಟ್ಟೆ ತರಲೆ. ಅವನು ಮುಂದೆ ನಾವು ಏನೂ ಇಡೋದಕ್ಕಾಗಲ್ಲ. ಬಟ್ ಚೆನ್ನಾಗಿದೆ, ತರಿಸಿದ್ದೀನಿ ಇದನ್ನು ಫ್ಲಿಪ್ಕಾರ್ಟಲ್ಲಿ. ನಾನು ಲಿಂಕ್ ಹೊಡೋದಿಲ್ಲ, ಬಿಕಾಸ್ ಆ ಲಿಂಕ್ ಓಪನೇ ಆಗೋಲ್ಲ, ಅದು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ರೆ. ಸೊ ನೀವು ಹಾಗೆ ಸರ್ಚ್ ಮಾಡಿ, ಸಿಗುತ್ತೆ ಫ್ಲಿಪ್ಕಾರ್ಟಲ್ಲೇ. ಪ್ರೈಸ್ ಕೂಡ ರೀಸನಬಲ್ ಪ್ರೈಸಲ್ಲೇ ಸಿಗುತ್ತೆ. ಕ್ವಾಲಿಟಿನೂ ಚೆನ್ನಾಗಿದೆ, ಅರೌಂಡ್ 600 ಸಮಥಿಂಗ್ ಆ ಥರ ಇತ್ತು. ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ಇದಕ್ಕೆ ನಾನು ಪ್ಲ್ಯಾಂಟ್ಸ್ ಕೂಡ ಆರ್ಡರ್ ಮಾಡಿದ್ದೀನಿ, ಅದಿನ್ನೂ ಬಂದಿಲ್ಲ. ಸೊ ಇವರು ಇದನ್ನು ಓಪನ್ ಮಾಡಿಬಿಟ್ಟು ಹಾಗೆ ತೋರಿಸ್ತಾ ಇದ್ರು. ಆ್ಯಂಡ್ ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾನು ಕರೆಕ್ಟಾಗಿ ವ್ಲಾಗ್ಸ್ ಮಾಡೋದಕ್ಕೆ ನನಗೆ ಇನಿಷಿಯೇಟ್ ತೊಗೊಳೋದಕ್ಕೆ ಆಗ್ತಾಯಿಲ್ಲ. ಸೊ ಹೆಲ್ತ್ ಅನ್ನೋದು ಯಾವಾಗಲೂ ಒಂದೇ ಥರ ಇರಲ್ಲ ಅಲ್ವಾ, ಸ್ವಲ್ಪ ನನಗೆ ಡಿಫ್ರೆನ್ಸ್ ಆಗಿದೆ. ಸೊ ಆದಷ್ಟು ಬೇಗ ನಾನು ಕಮ್ ಬ್ಯಾಕ್ ಮಾಡ್ತೀನಿ. ಮ್ಯಾಕ್ಸಿಮಮ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.